ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಪೈಗಂಬರ್ ಕೊನೆಯವರಲ್ಲ, ಅವರ ಸಂತತಿ ಇನ್ನೂ ಇದೆ. ಅವರನ್ನ ನಮ್ಮ ಧರ್ಮಗುರುಗಳಾಗಿ ಒಪ್ಕೊಳ್ಬೇಕು. ನೋಡಿ, ಈ ರೀತಿಯ ಒಂದು ಹೇಳಿಕೆ ಈಗ ಬಂದಿದೆ. ಪೈಗಂಬರ್ ಕೊನೆಯವರಲ್ಲ, ಅವ್ರ ಸಂತತಿ ಇನ್ನೂ ಇದೆ, ಅವ್ರನ್ನ ನಾವು ಒಪ್ಕೊಳ್ಬೇಕು ಅಷ್ಟೇ. ಇದು ಯುವಕರ ಮೈಂಡನ್ನು ವಾಶ್ ಮಾಡೋದಕ್ಕೆ ಪ್ರಯತ್ನ. ಶಕೀಲ್ ಬಿನ್ ಹನೀಫ್ ಧರ್ಮಗುರು ಎಂದು ಮೈಂಡ್ ವಾಶ್ ಮಾಡಲಾಗ್ತಾ ಇದೆ. ಮುಸಲ್ಮಾನ ಮುಖಂಡರಿಂದಲೇ ಈಗ ದೂರು ಕೂಡ ದಾಖಲಾಗಿದೆ. ಎಲ್ಲಿ? ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಇದು ಪ್ರಾಬಬ್ಲಿ ಕುಮಾರಸ್ವಾಮಿ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಒಂದು ಹೇಳಿಕೆ. ಸೊ ಅಲ್ಲಿ ನಮ್ಮ ಧರ್ಮಗುರುಗಳನ್ನಾಗಿ ಒಪ್ಕೋಬೇಕು. ಪೈಗಂಬರ್ ಸಂತತಿ ಇನ್ನೂ ಇದೆಯಾ? ಹಾಗಾದರೆ ಮೊಹಮ್ಮದ್ ಪೈಗಂಬರ್ ಕೊನೆಯವರೆಲ್ಲ, ಸಂತತಿ ಇನ್ನೂ ಇದೆ. ಪೈಗಂಬರ್ ಅವರ ಬಳಿ ಅವರಷ್ಟೇ ಪ್ರಭಾವ ವ್ಯಕ್ತಿ ಇದ್ದಾನೆ. ಶಕೀಲ್ ಬಿನ್ ಹನೀಫ್ ಧರ್ಮಗುರು ಎಂದು ಮೈಂಡ್ ವಾಶ್ ಮಾಡಲಾಗ್ತಾ ಇದೆ. ಹುಡುಗರನ್ನು ಕರೆದು ತರುವುದಕ್ಕೆ ಹಣ ಕೊಡುವುದಾಗಿ ಆಮಿಷವನ್ನು ಕೂಡ ಒಡ್ಡಲಾಗ್ತಾ ಇದೆ. ಹತ್ತಾರು ಮುಸ್ಲಿಂ ಹುಡುಗರನ್ನು ಕರೆತಂದು ಮೈಂಡ್ ವಾಶ್ ಮಾಡಲಾಗ್ತಾ ಇದೆ. ಮುಸ್ಲಿಮೇತರರನ್ನು ಕಾಪಿಕರು ಅಂತ ಬಿಂಬಿಸಿ ಪ್ರಚೋದನೆಯನ್ನು ನೀಡಲಾಗ್ತಾ ಇದೆ. ಉಗ್ರವಾದಕ್ಕೆ ಸಂಬಂಧಿಸಿದ ರೀತಿಯಲ್ಲಿ ಯುವಕರಿಗೆ ಪ್ರಚೋದನೆ ಮಾಡಲಾಗ್ತಾ ಇದೆ. ಈ ರೀತಿ ಮಾಡದಂತೆ ಬುದ್ಧಿ ಹೇಳಿದ್ದ ದೂರುದಾರ ಜಮೀರ್, ಅಬ್ದುಲ್ ಮುಹೀದ್, ಅಬ್ದುಲ್ ಅನ್ಸಾರಿ, ಅಬ್ಬಾಸಿ ಶಿಯಾನ್ ಕೋಮು ಪ್ರಚೋದನೆ ಕೃತ್ಯ ಎಸಗಿದ್ದಾರೆಂದು ದೂರು ದಾಖಲಿಸಲಾಗಿದೆ. ಎಲ್ಲಿ? ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೇಶ್, ಆಕ್ಚುಲ್ ಆಗಿ ಪೈಗಂಬರ್ ಸಂತತಿ ಇನ್ನೂ ಇದೆ ಅಂತ ಈಗ ಒಂದು ಹೊಸ ವಿಷಯವನ್ನ ಬಿತ್ತಲಾಗ್ತಾ ಇದೆ ಯುವಕರಲ್ಲಿ ಅನ್ನೋ ದೂರು. ಮಧುಸೂದನ್, ಇಲ್ಲಿ ಪ್ರಮುಖವಾಗಿರುವಂತದ್ದು ಧರ್ಮ ಪ್ರಚಾರ ಬೇರೆ ರೀತಿಯ ವಿಚಾರ ಆಗುತ್ತೆ. ಆದ್ರೆ ಇಲ್ಲಿ ಉಗ್ರಗಾಮಿ ಚಟುವಟಿಕೆಗಳು ನಡೀತಾ ಇದೆಯಾ ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಈಗ ಸದ್ಯ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಈ ಒಂದು ದೂರು ಏನಿದೆ ಅಥವಾ FIR ಏನಿದೆ, ಈ FIR ನಲ್ಲಿರುವಂತಹ ಅಂಶಗಳನ್ನ ನೋಡ್ತಾ ಇದ್ರೆ ಇಲ್ಲಿ ಯಾವ ಕಾರಣಕ್ಕಾಗಿ ಈ ರೀತಿಯ ಒಂದು ಪ್ರಚಾರವನ್ನ ಮಾಡ್ತಾ ಇದ್ರು ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಇದು ಸರ್ಬಂಡೆಪಾಳ್ಯ, ಅಂದ್ರೆ ಕುಮಾರಸ್ವಾಮಿ ಲೇಔಟ್ ನ ಸರ್ಬಂಡೆಪಾಳ್ಯದಲ್ಲಿರುವಂತಹ ನೂರಾ ಮಸೀದಿ, ಈ ಒಂದು ಮಸ್ಜಿದ್ ನಲ್ಲಿ ಈ ಹಿಂದೆ ಒಬ್ಬ ಧರ್ಮಗುರು ಅಂತ ಹೇಳಿ ಬಂದು ಆತ ಹೇಳ್ತಾನೆ, ಅಲ್ಲಿರುವಂತಹ ಯಾರೆಲ್ಲ ಏನು ಮುಸ್ಲಿಂ ಬಾಂಧವರು ಇರ್ತಾರೆ ಅವರು ಬಂದಂತ, ಅಂದ್ರೆ ಮಸ್ಜಿದ್ಗೆ ನಮಾಜ್ಗೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು ಬಯಾನನ್ನ ಕೊಡ್ತಾ ಹೋಗ್ತಾನೆ. ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರ ಬಳಿಕ ಇನ್ನೂ ಅವರ ಸಂತತಿ ಹೋಗಿಲ್ಲ, ಮೊಹಮ್ಮದ್ ಪೈಗಂಬರ್ ಅವರ ಒಬ್ಬ ಸಂತತಿ ಇದ್ದಾರೆ, ಜೊತೆಗೆ ಅವರೇ ನಮ್ಗೆ ಈಗ ಗುರು ಆಗಿರುವಂತದ್ದು. ಪಡೇಗಾಂವ್ ಔರಂಗಾಬಾದ್ ನಲ್ಲಿ ನಮ್ಮ ಗುರುಗಳಿದ್ದಾರೆ, ಅವರೇ ನಮ್ಗೆ ಮುಂದಿನ ಹಂತದಲ್ಲಿ ಎಲ್ಲವನ್ನು ಕೂಡ ನಮಗೆ ಗೈಡ್ ಮಾಡ್ತಾರೆ. ಶಕೀಲ್ ಬಿನ್ ಹನೀಫ್ ಅನ್ನೋರು ಏನಿದ್ದಾರೆ, ಇವರೇ ಪ್ರವಾದಿ ಅವರ ಬಳಿಕ ಮುಸಲ್ಮಾನರಿಗೆ ಗುರುಗಳಿದ್ದಂತೆ. ಜೊತೆಗೆ ನೀವು ಹುಡುಗರನ್ನ ಕರ್ಕೊಂಡ್ ಬಂದ್ರೆ, ಅಂದ್ರೆ ನಿಮ್ ಮನೆಯಲ್ಲಿರುವಂತಹ ಯುವಕರನ್ನ ಕರ್ಕೊಂಡ್ ಬಂದು ಇಲ್ಲಿ ಬಯಾನ್ಗೆ ಅಥವಾ ನಮ್ಮ ಜೊತೆಯಲ್ಲಿ ಬಿಟ್ರೆ ಅವ್ರಿಗೆ ಧರ್ಮ ಬೋಧನೆಯನ್ನ ಮಾಡಿ ಕಾಫೀರರ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಮುಸ್ಲಿಮೇತರ ವಿರುದ್ಧ ನಾವು ಹೋರಾಟವನ್ನ ಮಾಡ್ಬೇಕು, ಇದಕ್ಕೆ ನಿಮ್ಗೆ ದುಡ್ಡನ್ನ ಕೊಡ್ತೀವಿ, ಜೊತೆಗೆ ಮುಸ್ಲಿಮೇತರ ಹುಡುಗಿಯರನ್ನ ಮದುವೆಯಾಗಿ ಅವರನ್ನ ಕನ್ವರ್ಷನ್ ಮಾಡ್ಬೇಕು, ಇವೆಲ್ಲವನ್ನು ಕೂಡ ಆತ ಅಲ್ಲಿ ಧರ್ಮ ಬೋಧನೆಯನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಮಾತನಾಡ್ತಿರ್ತಾನೆ. ಇದೇ ಸಂದರ್ಭದಲ್ಲಿ ಅಲ್ಲಿನ ಮುಖಂಡ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರೋದ್ರಿಂದ ಈಗ ಸದ್ಯ FIR ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.